ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ಶುಕ್ರವಾರದ ಮಿನಿ ಬ್ಲಾಗ್ ಏನಿದು ಅಂತ ನೋಡ್ತಿದ್ರೆ, ಹಸೆ ಹಾಲಿಗೆ ಕುಂಕುಮ ಕಲಸಿ ಈ ಥರ ಚಿಹ್ನೆ ಥರ ಬರೆದ್ರೆ ಒಳ್ಳೆಯದಾಗುತ್ತೆ ಅಂತಾರೆ. ಅದಕ್ಕೆ ಅಡುಗೆ ಮನೆಗೂ ಬಾಕ್ಲಿಗೂ ಈ ಥರ ಚಿಹ್ನೆ ಥರ ಹಾಕ್ಕೊತಾ ಇದ್ದೀನಿ. ನಮಗೆ ಮನೆಗೆ ದೃಷ್ಟಿ ತೆಗಿಯೋಣ ಅಂದ್ಬಿಟ್ಟು ಧೂಪಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಏನೇನು ಹಾಕಿದ್ದೀನಿ ಅಂದರೆ 5 ಚಕ್ಕೆ, 5 ಲವಂಗ, 5 ಕರಿಮೆಣಸು, ಒಂದಿಷ್ಟು ಸಾಸಿವೆ ಎಲ್ಲ ಹಾಕಿ ಪಲಾವ್ ಎಲೆ ಈ ಥರ ಎಲ್ಲ ಹಾಕಿ ದೃಷ್ಟಿ ತೆಗೆದು ಧೂಪ ಕೊಟ್ಟೆ. ಹಂಗೆ ಪೂಜೆನೂ ಆಯಿತು. ಪೂಜೆ ಆದಮೇಲೆ ಇವತ್ತು ತಿಂಡಿ ಮಾಡಿರಲಿಲ್ಲ ನಾನು, ಮಕ್ಕಳು ಮೊಸರನ್ನ ತಿಂದಿದ್ರು. ಹಂಗಾಗಿ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ, ಸಂಜೆ ಚಪಾತಿ ಹಾಕೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದಾರೆ. 12 ಗಂಟೆ ಆಗಿತ್ತು ಟೈಮು. ಇನ್ನೇನು ನಾಷ್ಟ ಇನ್ನೇನು ಮಾಡೋದು ಅಂಥೇಳಿ ರೆಡಿ ಮಾಡಿಕೊಂಡೆ. ನಾಷ್ಟ ಮಾಡಲಿಲ್ಲ, ಮಧ್ಯಾಹ್ನ ಒಂದೇ ಸಲ ಊಟ ಮಾಡೋಣ ಅಂದ್ಬಿಟ್ಟು ಮನೆಯದು ದೋಸೆ ಹಿಟ್ಟಿತ್ತು, ದೋಸೆ ಹಾಕೊಂಡ್ರೆ ಆಗುತ್ತಲ್ಲ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಒಂದು ಕೆ ಜಿಯಷ್ಟು ಬದನೆಕಾಯಿ ತೊಗೊಂಬಂದಿದ್ದೆ. ಅದರಲ್ಲಿ ಅರ್ಧ ಹಾಳಾಗಿತ್ತು, ಇನ್ನೊಂದು ಅರ್ಧ ಕೆ ಜಿ ಅಷ್ಟಿತ್ತು. ಸರಿ, ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅದರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊತಿದ್ದೆ. ಒಂದು ಇಡೀ ಕಡಲೆ ಬೀಜ, ಒಂದು ಸ್ಪೂನ್ ಕಡಲೆ, ಒಂದು ಸ್ಪೂನ್ ಎಳ್ಳು ಈ ಥರ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಮಸಾಲೆ ಗ್ರೇವಿ ಎಲ್ಲ ಮಾಡಿಕೊಂಡು ಪೂಜೆನೂ ಎಲ್ಲ ಆಗಿತ್ತು. ಮಕ್ಕಳು ಊರಿಂದ ಬಂದಿದ್ರಲ್ಲ, ಬಟ್ಟೆನೂ ಒಗೆದು ವಾಶ್ ಮಾಡಿ ಹಾಕಿದ್ದೆ. ಯಾಕೆ ಇವತ್ತು ಮಳೆ ಮೋಡದ ಥರ ಇತ್ತು, ಹಂಗಾಗಿ ಮಾಡಿಕೊಂಬಿಡೋಣ ಬೇಗ. ಕರೆಂಟ್ ಹೋದರೆ ಕಷ್ಟ, ಅದು ನಮ್ಮ ಏರಿಯಾದಲ್ಲಿ ಜಾಸ್ತಿ ತೆಗಿತಾರೆ. ಹಂಗಾಗಿ ಕರೆಂಟ್ ಹೋದರೆ ಕಷ್ಟ ಅಂದ್ಬಿಟ್ಟು ಬೇಗನೆ ರೆಡಿ ಮಾಡಿ ಇಟ್ಕೊಂಡೆ. ಹಿಂಗೆ ಮಸಾಲೆ ಮಾಡ್ಕೊಂಡು ಇಟ್ಕೊಂಡು ಗ್ರೇವಿ ಇದ್ದರೆ ಸಂಜೆ ಚಪಾತಿ ಮಾಡ್ಕೊಂಡು ಒಂದಿಷ್ಟು ಏನಾರು ತಿಳಿ ಸಾಂಬಾರು ಮಾಡ್ಕೊಂಡು ಅನ್ನ ಮಾಡಿಕೊಂಡ್ರೆ ಸಂಜೆ ಊಟ ಮುಗೀತು. ಈ ಥರ ಆಯಿತು ಮಸಾಲೆ. ಇದಕ್ಕೆ ಮನೆಯಲ್ಲೇ ರೆಡಿ ಮಾಡಿದ್ದೆ ನಾನು, ಹೋಮ್ ಮೇಡ್ ಧನಿಯಾ ಪೌಡ್ರು, ಖಾರ ಪುಡಿನೂ ಅಷ್ಟೇ ಮನೆಯದೇ ನಾನು ರೆಡಿ ಮಾಡಿರೋದು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಪೀಸಸ್ಗೆಲ್ಲ ನೀಟಾಗಿ ತುಂಬಿಕೊಂಡ್ರೆ ಮಸಾಲೆ ಚೆನ್ನಾಗಿರುತ್ತೆ. ಈ ಥರ ತುಂಬಿ ಎಲ್ಲ ಈ ಥರ ಆಗಿದೆ ನೋಡಿ, ಈ ಥರ ಚೆನ್ನಾಗಿ ಬರುತ್ತೆ. ಆಮೇಲೆ ಒಗ್ಗರಣೆ ಮಾಡ್ಕೋಬೇಕು. ನನಗೆ ಒಗ್ಗರಣೆ ಮಾಡ್ಬೇಕಾದ್ರೆ ಮೇನ್ ಬೇಕಾಗಿರೋದೇನೆಂದರೆ ಸಾಸಿವೆ, ಕರಿಬೇವು. ಇಲ್ಲಾಂದರೆ ಒಗ್ಗರಣೆ ಮಾಡ್ದಂಗೆ ಅನಿಸಲ್ಲ. ಅಡುಗೆ ಅವತ್ತು ಚೆನ್ನಾಗಿ ಆಗಿತ್ತೆ ಅನ್ನೋ ಫೀಲೇ ಬರೋಲ್ಲ ನನಗೆ. ಸಾಸಿವೆ ಒಗ್ಗರಣೆ ಕೊಡಲಿಲ್ಲ ಅಂದರೆ ಕರಿಬೇವು ಅಷ್ಟೇ. ನನಗೆ 2 ಐಟಮ್ ಇದ್ರೇ ಚೆಂದ ನನಗೆ ಅಡುಗೆ ಮಾಡೋಕ್ಕೆ. ಆಮೇಲೆ ಅಡುಗೆ ಆಗೋಷ್ಟೊತ್ತಿಗೆ 1:30-2 ಗಂಟೆ ಆಯಿತು. ಇನ್ನೇನು ಊಟ ಮಾಡೋಣ ಅಂಥೇಳಿ ಸ್ವಲ್ಪ ಜಾಸ್ತಿ ನೀರು ಆ್ಯಡ್ ಮಾಡೋಂಗಿಲ್ಲ, ಬದನೆಕಾಯಿ ಮುಳುಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಆವಾಗಲೂ ಫಸ್ಟಿಗೆ ಒಂಚೂರು ಉಪ್ಪು ಹಾಕಿದ್ದೆ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ತಿಂಡಿ ಮಾಡ್ತಾಯಿದ್ದೀನಿ. 2:15 ಆಗೋಯ್ತು. ಊಟದ ಟೈಮಾಗಿ ತಿಂಡಿ ಆಗೈತಿ ಇವಾಗಷ್ಟೇ. ಟೈಮ್ ನೋಡಿದ್ರೆ ಮಳೆ ಬರೋಂಗಾಗಿತ್ತು. 4 ಗಂಟೆ ಆಗ್ತಾ ಬಂತು. 4 ಗಂಟೆ ಆಗಿತ್ತು ಟೈಮು. ಮೊಟ್ಟೆ ಎತ್ಕೊಂಬರೋಣ, ಮಳೆ ವಾತಾವರಣ ಅಂತೇಳಿ ಫುಲ್ ಮೋಡ ಆದಂಗೆ ಆಗಿತ್ತು. ಬಿಸಿಲಿರಲಿಲ್ಲ ಇವತ್ತು ನಮ್ಮ ಏರಿಯಾದಲ್ಲಿ. ಆಮೇಲೆ ಹೊಟ್ಟೆಲ್ಲ ಎತ್ಕೊಂಬಂದು ನನ್ನ ಮಗಳನ್ನ ವಾಕ್ ಕರ್ಕೊಂಡು ಹೋಗೋಣ, ಮಳೆ ಬಂದರೆ ವಾಕ್ ಹೋಗೋಕ್ಕಾಗಲ್ಲ ಅಂತೇಳಿ ರೋಡಲ್ಲಿ ಹೋಗ್ಬೇಕಾರೆ ಆಂಟಿ ನಾನು ವಾಕ್ ಮಾಡಿಸ್ತೀನಿ ಅಂತ ಈ ಹುಡುಗ ಇಸ್ಕೊಂಡ. ಆಮೇಲೆ ನನ್ನ ಮಗಳದ್ದು ವಾಕ್ ಆಯಿತು. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಲೈಕು, ಕಮೆಂಟು, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.